ಸೊ ನೋಡಿ, ಕಳೆದ 3-4 ದಿವಸದಿಂದ ನಮ್ಮ ಒಂದು ಆಫೀಸಲ್ಲಿ ಬಜಾಜ್ ಫಿನ್ಸರ್ವನ್ನ ನಾನು ಬೈ ಕಡೆ ಕೊಟ್ಟಿರ್ತೀನಿ. ಸೊ ಕೆಲವೊಬ್ಬೊಬ್ಬರು ಸ್ಟೂಡೆಂಟು ಸ್ಟಾಕ್ ಆಪ್ಷನ್ಸ್ನ ಬೈ ಮಾಡಿಕೊಂಡು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ಥರನೇ ನಾನು ಕೂಡ ಬಜಾಜ್ ಫಿನ್ಸರ್ವನ್ನ ಕ್ಯಾಶ್ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಕ್ಯಾಶ್ ಮಾರ್ಕೆಟಲ್ಲಿ ತೊಗೊಂಡಿರ್ತೀನಿ. 34 ಶೇರ್ಗಳನ್ನ ಬೈ ಮಾಡಿರ್ತೀನಿ. ಸೊ 56,000 ರೂಪಾಯಿ ಕ್ಯಾಪಿಟಲ್ನ ನಾನು ಡಿಪ್ಲಾಯ್ ಮಾಡಿರ್ತೀನಿ. ಇದಕ್ಕೆ ನನಗೆ ಬಂದಂತಹ ಪ್ರಾಫಿಟ್ಟು 7,000 ರೂಪಾಯಿ ಇರ್ತದೆ. ಸೊ ಪರ್ಸೆಂಟೇಜ್ ವಿಚಾರದಲ್ಲಿ ಯೋಚನೆ ಮಾಡೋದಾದರೆ 12% ರಿಟರ್ನ್ನ ಕೇವಲ 4 ದಿನಕ್ಕೆ ನಾವು ತೆಗೆದಿದ್ದೀವಿ. ಸೊ ಪ್ರಾಫಿಟ್ನ ಬುಕ್ ಮಾಡ್ಕೋತಾ ಇದ್ದೀನಿ ಬಜಾಜ್ ಫಿನ್ಸರ್ವಲ್ಲಿ. ಸೊ ಯಾರಿಗೆಲ್ಲ ಸ್ವಿಂಗ್ ಟ್ರೇಡಿಂಗ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಮ್ಮ ಒಂದು ಸ್ವಿಂಗ್ ಟ್ರೇಡಿಂಗ್ ಕಮ್ಯುನಿಟಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ತಿಂಗಳಿಗೆ 2,500 ರೂಪಾಯಿ ಇರ್ತದೆ. ಸೊ ಕೆಲಸ ಮಾಡಿಕೊಂಡು ಕೂಡ ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೋಬೋದು ನೀವು ಆರಾಮಾಗಿ. ನಿಮ್ಮ ಪಾಡು ನಿಮಗೆ ಸಂಬಳದ ಪಾಡಿಗೆ ಸಂಬಳ ಬರ್ತಾ ಇರ್ತದೆ. ಅದ್ರ ಜೊತೆಗೆ ಸ್ವಿಂಗ್ ಟ್ರೇಡಿಂಗಲ್ಲಿ 1 ಲಕ್ಷಕ್ಕೆ ಆವ್ರೇಜಾಗೆ 10-20% ನಿಮಗೆ ತಿಂಗಳಿಗೆ ಬಂದೇ ಬರ್ತದೆ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ. ಥ್ಯಾಂಕ್ ಯು. ಪ್ರಾಫಿಟ್ನ ಬುಕ್ ಮಾಡ್ತಾಯಿದ್ದೀನಿ, ಈಗ ಬುಕ್ ಆಯಿತು.